ಎಂತ ಸೇನಕ್ಕಾಗೈತಲ್ಲೇ ಕೋಳಿ ಸಾರು. ಯಪ್ಪ ನನಗಂತೂ ಹಂಗಾಗ್ಬಿಟ್ಟಿತ್ತು ಕಣಮ್ಮ. ನಾನಂತೂ ವಾರದಾಗ 2 ಸತಿ 3 ಸತಿ ಉಂಡ್ಕೊಂಡಿದ್ನಲ್ಲ. ಯಪ್ಪ ಹಂಗಾಗ್ಬಿಟ್ಟಿತ್ತು ಕಣಮ್ಮ. ಹೆಂಗ ನೋಡಿ ಕೂಲಿ ಹೋಗೋದಕ್ಕೆ ಕೋಳಿ ತಂದು ಬಿಟ್ವಿ. 1 kg ಕೋಳಿ ಎದ್ದಾಗ ಬಾಯ್ನಾಗ 3 ಊಟೇನೆ ವಾಟ್ ತುಂಬ ಉಂಡ್ಬಿಡ್ಬೋದು. ಎಂತ ಸೇನಕ್ಕೈತೆ ಕಣಮ್ಮ. ಖಾರ ರುಬ್ಲಿಲ್ಲ ಅಂದ್ರೂ ಬೋಲ್ ಚೆನ್ನಾಗಿ ಮಾಡಿದ್ಯಮ್ಮ. ಹೆಂಗೆ ಮಾಡ್ದಮ್ಮ? ನಾನು ರುಬ್ಬಿಸ್ಕೊಂಬಂದೆ. ಅಲ್ಲಿ ರಂಜಿತ್ ತಂಗಿ ಇದ್ಲಲ್ಲ, ಹಳ್ಳಿ ಪಿತಾಗಿ ಎಲ್ಲ ಹಾಕ್ಸೋಣ ರುಬ್ಬಿಸ್ಕೊಂಡು ಮಾಡಿದೆ. ನೀರುಳ್ಳಿ ಬೆಳ್ಳುಳ್ಳಿ ಒಂದಿಟ್ಟು ಕಾಯಿ ಕೊಬ್ಬರಿ ಅದನ್ನೆಲ್ಲ ಹಾಕ್ತೆ. ನಾನು ಹಿಂಗೆ ಒಂದಿಟ್ಟು ಹಾಕಿ ಎಲ್ಲ ರುಬ್ಬಿಸ್ಕೊಂಬಂದೆ. ಖಾರದ ಪುಡಿ ಸಾಂಬಾರು ಪುಡಿ. ಕೋಳಿ ಸಾರಿಗೆ ರುಬ್ಲಿಲ್ಲ ಅಂದರೆ ಇತ್ತೋಟ್ ಹೋದಂಗೆ ಆಗುತ್ತೆ. ಅದಕ್ಕೆ ರುಬ್ದೆ. ಚೆನ್ನಾಗೈತಲ್ಲೇ ಒಲೆ ಮೇಲೆ ಮಾಡಿದ್ಕೋ ಅದಕ್ಕೂ ಎಂತ ಚೆನ್ನಾಗೈತೆ ಹಂಗೇನೆ. ಘಮ 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 ಅಂತೈತಿ. ಇಲ್ಲೆಲ್ಲ ಹಂಗೆ ಅಂಬರ್ ಘಮ ಘಮ ಅಂತೈತೆ ಅಂಬರೆಲ್ಲ. ಹೆಂಗೈತೆ ಹಂಗೆ ಕೋಳಿ ಸಾರಂತೂ ಹಂಗೈತೆ. ಅಷ್ಟು ಚೆನ್ನಾಗೈತೆ ಅನ್ಬೇಡ. ಹಂಗೇನೆ ಇವತ್ತು ದಿವಸ ಆಗಿತ್ತಪ್ಪ ಇಂಥ ಕೋಳಿ ಸಾರು ಉಂಡು ಅನ್ಸುತ್ತೆ. ಎಂತ ಚೆನ್ನಾಗೈತೆ ಹಂಗೇನೆ. ಬೈ ನೀರು ಬರ್ತವೆ. ಭಾಳ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಉಂಡು ಬಿಡ್ಬೇಕು. ಹೊಟ್ಟೆ ತುಂಬ ಉಂಡ್ರತ್ತೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಇಲ್ಲೇ ಹೊರಗೆ ಒಂದ್ಸಣ ಉಳ್ಟ್ಕೊಂಬನ್ ಉಂಡು ಇಲ್ಲಿ ಮರ್ತ್ ಕೆಳಗೆ ಹೋಗೋಣ ಮನಿಕ್ಕೊಂಬನ್. ನಾಳೆಗೂ ಇರುತ್ತೆ ಕೋಳಿ ಸಾರು. ನಾಳೆ ಕಗ್ಲೆಲ್ಲ ಉಂಡು ನಾಡ್ದು ಹೋಗೋಣ. ನಾಳೆಕಿನೇನು ಯಾತು ಮಾಡೋದೇನು ಅವತ್ತೊಂದು ಉಮ್ಮನ್ ಸಾಕು ನಾವು. ಇದೇ ನೆಮ್ಮದಿ ಜೀವನ. ಯಾತು ಕುಡಿಕೊಂಡು ಏನಾಗಬೇಕಾಗೈತಿ? ಇದೇ ನೆಮ್ಮದಿ ಜೀವನ. ಅವತ್ತೊಂದು ಉಂಬನ್. ನಾಳೆ ಕಗ್ಲೆಲ್ಲ ಕೋಳಿ ಸಾರು ಉಮ್ಮನ್. ನಾಳೆ ಕಗ್ಲೆಲ್ಲ ಕೋಳಿ ಸಾರು ಉಂಡು ನಾಡ್ದು ಕುಳಿ ಹೋಗೋಕ್ಕಾಗುತ್ತೆ. ನಾಡ್ದು ಹೋಗಿ ನಾಡ್ದು 2 ದಿನ ಹೋದ್ರೆ ತಿರ್ಗಾ ಕೋಳಿ ಸಾರು ಮಾಡೋದು, ತಿರ್ಗಿ ಉಂಬಾದು. ಕೋಳಿ ಸಾರು ಮಾಡೋದು ಉಂಬಾದು. ಕೋಳಿ ಸಾರು ಮಾಡಿದರೆ 2 ದಿನ ಆಗುತ್ತೆ ಅತ್ಲಾಗೆ ಎಣ್ಣೆ. 2 ದಿನ ಆಗುತ್ತೆ. ನಾಳೆಗೆ ಹೋಗಲ್ಲ. ಕೋಳಿ ಸಾರು ಉಂಡು ಮೈನವಾಗಿರುತ್ತೆ. ನಾಡ್ದು ಹೋಗೋದು. ನಾಡ್ದಿಂದ ಹೋಗೋದು. ಅಲ್ಲಡ ಪಾಪ ಮಾನ ಮರ್ಯಾದೆ ಇಲ್ದವು ಹೆಂಗೆ ಕೋಳಿ ಸಾರು ಮಾಡ್ಕೊಂಡು ಉಣ್ತಾ ಇದ್ದಾವೆ. ಇವಕ್ಕೆ ಯಾಕೆ ಮಾನ ಮರ್ಯಾದೆ ಇಲ್ವಾ? ಅಮ್ಮ ಇವತ್ತಿನಂತ ಹಿಂಗೆ ಅವರು ಈಗ ಮಾಡ್ಕೊಂಡು ಉಣ್ಲಿ ಮಾಳು ಬಂದಾಗ ಗೊತ್ತಾಗುತ್ತಿಲ್ಲ. ಒಡ್ಯಾರ ಮಳೆಯಾಗ ನೆನಿಬೇಕು. ಮಳೆಯಾಗ ನೆಂದು ಇವಾಗ ಇನ್ನೇನು ಸೋಳಿನೂ ಓತು ಸೋಳ್ಗಾಲನೂ ಅಲ್ಲ. ಇನ್ನು ಬೇಸಿಗೆ ಬರುತ್ತೆ. ಎಲ್ಲನಾತು ಮನಿಕ್ಕೋಬೋದು ಎಲ್ಲನಾತು ಇರ್ಬೋದು ಅಮ್ಮಂಗೆ ಆಗೈತಿ. ಮಳೆಗಾಲ ಬರಲಿ ಅವಾಗ ಗೊತ್ತಾಗುತ್ತೆ. ಇಬ್ಬರಳ್ಗೂ ಈಗ ಗೊತ್ತಾಗಲ್ಲ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಪ್ಪಯ್ಯ ಉರ್ಕಂತ ಇದ್ದಾನೆ ಕಣಿ. ನಾವು ಕೋಳಿ ಸಾರು ಮಾಡ್ಕೊಂಡು ಉಣ್ತಿರೋದಕ್ಕೆ ಉರ್ಕಂತ ಇದ್ದಾನೆ. ಏನು ಸಿಂತಿಲ್ವಲ್ಲಪ್ಪ ಅಂತೇಳಿ. ನಾವು ಕೋಳಿ ಸಾರು ಮಾಡ್ತಾ ಇರೋದು ನೋಡೇನೆ ಕರ್ಕೊಂಡು ಹೋಗ್ತಾನೆ. ನೋಡಿ ಇವ್ರು ಏನು ನನ್ನ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂತ ಅವನೇ ಮುರುಗ್ತಾನೆ. ಸುಮ್ಮನೆ ನಿಮ್ಮ ಅಪ್ಪಯ್ಯ. ಕೋಳಿ ಸಾರು ಮಾಡಿರೋದಕ್ಕೆ ಒಟ್ಟು ಕುದಿ. ಅದಕ್ಕೆ ಮತ್ತೆ ನಿಮ್ಮ ಅಪ್ಪಯ್ಯ ಒಟ್ಟು ಉರ್ಸನ ಅಂತಲೇ ನಾನು ಕೋಳಿ ತಂದಿದ್ದು. 2 ದಿವಸ ಆಡ್ಲಮ್ಮ. ಅವಳೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು. ಕರ್ಕೊಂಬರೋರ್ನ ಕರ್ಕೊಂಬಂದ್ರೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಸುಮ್ಮನಿರು. ನಿನ್ನ ತಲೆ ಕೆಡಿಸ್ಕೊಬೇಡ. ಆರಾಮಾಗಿರು. ನಿನ್ನ ಕೆಲಸ ಏನು ಮನೆಗಳು ಅದನ್ನ ಮಾಡು ಒಟ್ಟು ಮಾಡು. ಕೈಲಾಗ್ದೋಟ ಇನ್ನೊಂದು 2 ದಿವಸ ಮಾಡು. ಸರಿಯಪ್ಪ ಆಯ್ತು ಹೇಳು. ಏನಮ್ಮ 100 ರೂಪಾಯಿ ತಗೊಂಬಂದು ಕೋಳಿ ಸಾರು ಮಾಡ್ಕೊಂಡು ಉಣ್ತಾ ಇದ್ದೀರಾ ತಾಯಿ ಮಗಳಿಬ್ರು? ನಾ ಭಾಗ್ಯ ಕೈಯ ಬಾ. ನೇನು ಬಿಡಕತ್ಲಾಗ ಇರೋ ತಕನ ತಿನ್ಸ ಏನ. ನಾವೇನು ತಲೆ ಕೆಡ್ಸ್ಕೊಂಬಲ್ಲ. ಹೋಗಿ 1 kg ಚಿಕನ್ ತಗೊಂಬಂದ್ವಿ. ಎಲ್ಲ ನೀರುಳ್ಳಿ ಬೆಳ್ಳುಳ್ಳಿ ತಗೊಂಬಂದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಗೊಂಬಂದು ಈರುಳ್ಳಿ ಎಲ್ಲ ಹಚ್ಚಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲೇ ತಗೋಣ ಎಲ್ಲ ಒಯ್ದು ಒಲೆ ಮೇಕೆ ಇಕ್ಕಿವಿ. ಆತು ಒಂದಿಟ್ಟು ಅನ್ನ ಮಾಡೀವಿ. 1 kg ರಾಗಿ ಹಿಟ್ಟು ತಂದು 2 ಮುದ್ದೆ ಮಾಡೀವಿ. ಸಾಕು. ಯಾವಾಗ ಕೋಳಿ ಸಾರು ಮಾಡಿದ್ರೆ ಮುದ್ದೆ ಮಾಡ್ಕೊಂತೀನಿ ನಾನು ನನ್ನ ಮಗಳು. ಉಣ್ತಾ ಇದ್ದಿ. ಶಾನೆ ದಿನ ಆಗಿತ್ತು ಉಂಡು ಅದಕ್ಕೆ ಉಣ್ತಾ ಇದ್ದಿ. ಬಾ ಉಣ್ ಬಾ. ನೀನು ಕೂಲಿ ಕರ್ಕೊಂಡು ಹೋಗ್ತೀವಿ. ಉಣ್ ಬಾರಕ್ಕ ಬಾ ಭಾಗ್ಯಕಾಯಿ ಉಣ್ಣು. ಇಲ್ಲ ಉಣ್ರಿ. ನಾನೇನು ಉಂಬಂಗಿಲ್ಲ. ಅಲ್ಲೇ ಉಂಡು ಬಂದಿದ್ದೀನಿ. ನಾನು ಮುದ್ದೆ ಮಾಡಿದ್ದೆ ಬಸ್ಸಾರು ಮಾಡಿ. ಉಣ್ರಿ ಪಾಪ ನೀವು ಮಾಡಿದ್ರೆ ಹೊರಗೆ. ಪಾಪ ಅವ್ರು ಒಳಗೆ ಬಿಡ್ಕಮ್ಮಲ್ಲ ಅಂತ. ಅವನಕ್ಕ ಒಳಗೆ ಬಿಡ್ಕಮ್ಮಲ್ವಲ್ಲ ನಮ್ಮ ಅಪ್ಪಯ್ಯ. ಅದಕ್ಕೆ ಹಿಂಗೆ ಹೊರಗೆ ಮಾಡ್ಕೊಂಡು ಉಣ್ತೀವಿ. ಏನು ಮಾಡೋಣ ನಾನು ಅಮ್ಮಯ್ಯ. ನಮ್ಮ ಅಕ್ಕ 1-2 ಪಾತ್ರೆ ಕೊಟ್ಟಿತ್ತು. ಅದ್ರಾಗೆ ಹಿಂಗೆ ಸೌದೆ ಒಲೆಯಾಗೆ ಮಾಡ್ಕೊಂಡು ಉಣ್ತೀವಿ. ಏನು ಮಾಡೋಣ? ಅವಳು ಯಾಕಮ್ಮ ಅಕ್ಕ ಸಪ್ಪು ಮಾಡ್ಕೊಂಡು ಹೋಗ್ತಾ ಇದ್ದಾಳಲ್ಲಮ್ಮ ಗೆಯ್ಯಿ. ಯಾಕನ ಸಪ್ಪುಗೈದಾಳೆ. ಯಾಕೆ ಭಾಗ್ಯಕಯ್ಯ ಯಾಕ ಸಪ್ಪುಗೈದಾಳೆ ಅಮ್ಮ? ಋತು ಗಂಡಿಗೆ 8 ಗಂಟೆ ಕಾಲೆರಡು ಮುರಿದೇವಂತೆ. ಅದಕ್ಕೆ ಇವಾಗ ಹೊರಕ್ಕೆ ಹೊರಟಿಲ್ಲ. ಮೊಮ್ಮಗಳನ್ನ ನೋಡ್ಕೋಬೇಕಲ್ಲ. ಅದಕ್ಕೆ ಅಷ್ಟು ಗಂಟಾಗೈತಂತೆ ಅವನಿಗೆ. ಅಂದರೆ ಬೋಲ್ ಮೆರೆತಿದ್ರು ಹೇಳಮ್ಮ ತಾಯಿ ಮಗಳಿಬ್ರಾಳು. ಏನು ನಮ್ಮ ಸಮಕ್ಕೆ ಯಾರೂ ಇಲ್ಲಮ್ಮಂಗೆ ಆಡ್ತಿದ್ರು. ಸರಿಯಾಗಿ ಆಗೈತಿ. ಆಗಲಿ ಇನ್ನೂ ಚೆಂದಕ್ಕಾಗಬೇಕು. ಲವಡೇರು ಹಂಗೇನು ಮೆರೆತಿರ್ಲಿಲ್ಲ. ಅದಕ್ಕೆ ಮಾತಾಡಿಲ್ಲ 2 ದಿನ ಯಾರ್ದಾಗೂ ಮಾತಾಡಿಲ್ಲ. ಸುಮ್ಮನೆ ಹೋಗುತ್ತೆ. ಮಕ್ಕ ಹಿಂಗೆ ಎಳಿಬಿಡ್ಕೊಂಡು ಸುಮ್ಮನೆ ಹೋಗುತ್ತೆ. ಯಾರ್ದಾಗೂ ಮಾತಾಡಲ್ಲ. ಆಗಬೇಕು. ನೋಡಿ ನಮ್ಮದು ನೆಮ್ಮದಿ ಜೀವನ. ನಮಗೆ ಇವತ್ತು ಎಷ್ಟು ನೆಮ್ಮದಿಯಾಗಿದೆ ನಾವಲ್ಲೇನಕ್ಕ. ಇವತ್ತು ನೋಡು ಕೋಳಿ ಮಾಡೀವಿ. ನಾನು ನಮ್ಮಮ್ಮಯ್ಯ ಇಬ್ಬರು ಕೋಳಿ ಸಾರು ಉಣ್ತಾ ಇದ್ದೀವಿ. ಆರಾಮಾಗೆ ಇದೀವಿ. ನಾವು ಯಾತು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಅದಾಗಲಿ ಹೋಗಿದ್ದೋಗ್ಲಿ ಅಂತೇಳಿ ನಾನು ನಮ್ಮಮ್ಮಯ್ಯ ಇದ್ದಿದ್ದಂಗೆ ಉಂಡ್ಕೊಂಡು ಸುಮ್ಮನೆ ಇದೀವಿ. ನೋಡಿ ಇವತ್ತು ಆರಾಮ ನೆಮ್ಮದಿ ಕೋಳಿ ಸಾರು ಉಣ್ತಾ ಇದೀವಿ. ಇವತ್ತು ನಮ್ಮದೇ ನೆಮ್ಮದಿ ಆದಂಗೆ ಆಯ್ತಪ್ಪ. ಆಗಬೇಕು. ಅವ್ರ ಋತು ಬೋಲ್ ಮೆರಿತಿದ್ಲು. ನನ್ನ ಸಮಕ್ಕಿಲ್ಲ.
ನನಗೆಲ್ಲ ನೋಡ್ಕೊಂತಾರೆ ಅಂತ ಹೆಂಗೆ ಆಡ್ತಿದ್ಲು. ಅಯ್ಯಪ್ಪ ದೇವ್ರೆ, ಹಂಗೆ ಆಡ್ತಿರ್ಲಿಲ್ಲ. ಅಯ್ಯೋ ಅಯ್ಯೋ, ನಾನೆಲ್ಲ ಸೆನಕಿದ್ದೀನಿ, ಎಲ್ಲದ್ರಾಗೂ ಸೆನಕಿದ್ದೀನಿ. ನಮ್ಮಪ್ಪಯ್ಯ ನಮ್ಮಮ್ಮ ಎಲ್ಲ ನನ್ನ ಸೆನಕ್ ನೋಡ್ಕೊಂತಾರೆ ಅಂತ ಮದುವೆ ಆದಾಗಿಂದ ನಾನು ಇಲ್ಲೇ ಇದ್ದಾಳೆ. ಒಂದಿನ ಹೋಗಿ ಪಾಪ ಅಲ್ಲಿ ಕಾಪ್ರ ಮಾಡಿಲ್ಲ. ಅಲ್ಲಿ ಪಾಪ ಅವ್ರ ಅತ್ತೆ ಒಂದೇ ಒಂದು ಐತಿ. ಒಂದಿನ ಒಂದು ಹೋಗಿ ಅಲ್ಲಿ ಮಾಡಿಕ್ಕಿಲ್ಲ, ಏನಿಲ್ಲ. ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಇಲ್ಲಿ. ಎಲ್ಲರೂ ನನಗೆ ನೋಡ್ಕೊಂಬರ ಇದ್ದಾರೆ, ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಎಲ್ಲರೂ ನೋಡ್ಕೊಂಬರ ಇದ್ದಾರೆ ಅಂತ ಬಿಲ್ಡಪ್ ಕೊಡ್ತಾಳೆ. ಎರಡು ಹೆಣ್ಣು ಹುಡುಗರು ಬೇರೆ, ಇವಾಗ ಗೊತ್ತಾಗುತ್ತೆ ಹೇಳು. ಎರಡು ಎಣ್ಣೆ ಆಗ್ಯವೆ. ಹ್ಞೂ ಮತ್ತೆ ನಾವಿರೋದೊಂದು ಹುಡುಗಿಗೇನೆ ಈ ಪಟ್ಟೆ ಅಂತೀವಿ. ತಾಡಿ ಅವಳಿಗೆ ಎರಡಾಗ್ಯವೆ, ಒಂದಲ್ಲ ಅಂದರೆ ಎರಡಾಗ್ಯವೆ. ಎರಡೂ ಅಯ್ಯಂಬ್ಲಿ. ಕುದಿತೈತೆ. ನಾನು ಸಾರು ಇಕ್ಕಿದ್ದೀನಿ ಕುದಿಯೋಕ್ಕೆ. ಅದಕ್ಕೇನೆ ನೋಡಂಗೆ ಕುದಿತೈತೆ, ಘಮ ಘಮ ಅಂತೈತಲ್ಲೇನು ಬಗ್ಗೆ ಕೈಯ. ಮಾನ ಮರ್ಯಾದಿದ್ರೆ ಸರಿ ಇಲ್ಲ ಹುಡ್ಯಾರಿಗೆ. ಈ ಮಾನ ಮರ್ಯಾದೆ ಇಲ್ಲ, ಮಾತಾಡ್ತಾರೆ ಕುಕ್ಕರಿಸ್ಕೊಂಡು. ಮಾನ ಮರ್ಯಾದೆ ಇಲ್ದಾವು. ಥೂ, ನಮಗೆ ದೇವ್ರ ಇದ್ದಾನೆ, ದೇವ್ರು ಕಾಪಾಡ್ತಾನೆ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಓಹೋ, ಯಾಕೆ ಮಾತಾಡಲ್ಲ ಅಂತಲ್ಲಿ. ನಾವು ದೇವ್ರ ಮೇಲೆ ನಂಬಿಕೆ ಕೇಳಿದೀವಿ. ಯಾವಳ್ನೇನು ನಾವೇನು ಕೇಳಂಗಿಲ್ಲ, ಯಾವಳ್ನೇನೇನು ಅಂಬಂಗಿಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ. ನನ್ನ ಮೊಮ್ಮಗಳಿಗೆ ಹಂಗೆ ಆಗಿರೋದಕ್ಕೆ ಸರಿ ಆಡೋದಲ್ಲ ಲೌಡ್ಯಾರು. ನಿಮ್ಮಂಥ ಬಾಳು ನಾಯಿನೂ ಬಾಳಲ್ಲ. ಥೂ, ಮಾತಾಡಿದ್ದ ಕೇಳಿಸ್ಕೊಂಡಾಳೆ. ಅದಕ್ಕೆ ಬೈಕೊಂಡು ಹೋಗ್ತಾಳೆ ಬಗ್ಗೆ ಕೈಯ. ಬೈಕೊಂಡು ಹೋಗ್ತಾಳೆ. ನೀನು ಮಾತಾಡ್ದಲ್ಲ ಅದಕ್ಕೆ ಸರಿಯಾಗಿ ಆಗೈತಪ್ಪ. ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ಸರಿಯಾಗೈತೆ ಅಂತ ಹೇಳಿ ಭಾಳ ಖುಷಿ ಆಗ್ಬಿಡ್ತು ನನಗಂತೂ. ಆತು, ಸರಿಯಾಗಾತು ಅಮ್ಮಂಗಾತು. ನಾಳೆಗೆ ಬರ್ತೀರೇನೋ ಮಂಗಾರೆ? ನಾಳೆಗೆ ಬರಲ್ಲ ಅಕ್ಕ. ನಾಳೆಗೆ ಇನ್ನೇನೋ ಕೋಳಿ ಸಾರು ಇರುತ್ತೆ, ಕೋಳಿ ಸಾರು ಉಂಡ್ಕೊಂಡು ನಾಳೆ ಬತ್ತಿ. ನಿಮ್ಮದು ಜೀವನ ಅಕ್ಕ. ಇವಾಗ ನಾವು ಅವತ್ತಿಂದ ಅವತ್ತು ತರೋದು, ಅವತ್ತಿಂದ ಅವತ್ತು ತುಂಬೋದಷ್ಟೇ. ನಾವು ಹಿಂದೆ ಹಾಕಂಗಿಲ್ಲ, ಮುಂದಕ್ಕೆ ತೆಗಿಯಂಗಿಲ್ಲ. ನಾವು ಈ ಪಟ್ಟಿ ಆತೊಂದು ಅಡುಗೆ ಮಾಡಿಸ್ಕೊಂಬಕ್ಕೆ ಹೋಗಲ್ಲ, ನಾವೇನು ಯಾತು ಸಂಪಾದನೆ ಮಾಡೋಕೆ ಹೋಗಲ್ಲ. ಸಾಕು ಇಷ್ಟೇನು. ಈಗ ಇಷ್ಟೇ ನಿಮ್ಮದು ಜೀವನ. ಮಳೆಗಾಲದಾಗೆ ಅಲ್ಲಿ ದೇವ್ರ ಹೊಡಿತಕ್ಕೆ ಹೋಗಿ ಎಲ್ಲ ನಾವು ಮನಿಕ್ಕೊಂಬ್ತೀವಿ. ಅಷ್ಟೇ. ಇನ್ನು ಹೊರಗೆ ಹಿಂಗೆ ಮಾಡ್ಕೊಂಬೋದು. ನಾನು ನನ್ನ ಮಗಳು ಹೋಗಿ ಮನಿಕ್ಕೊಂಬೋದಿಲ್ಲ ಅಷ್ಟೇ. ಅವತ್ತಿಂದ ಅವತ್ತೇನಾಯ್ತು ಅಷ್ಟು ನೋಡ್ಕೊಂಡು ನೆಮ್ಮದೇ ಇರ್ತೀವಿ. ನಾವು ಯಾವುದು ತಲೆ ಕೆಡಿಸಿ ಮಲ್ಕೊಳಕ. ಅಯ್ಯಪ್ಪ ಏನು ಮಾಡ್ತಾನೆ, ಇನ್ನೊಂದು 2 ದಿನ ನೋಡ್ಮಂತೀನಿ, 2 ದಿನ ನೋಡ್ಮಂತಿ ಅಂತಾನೆ. ಅದೇನು ಮಾಡ್ತಾನೆ ಏನೋ ನಮ್ಮ ಅಯ್ಯಪ್ಪ ನೋಡೋಣ ಅಂತ ಅದಕ್ಕೆ ಸುಮ್ಮನಿದ್ದೀನಿ. ಇನ್ನೊಂದು 2 ದಿನ ಸುಮ್ಮನೆ ಇರ್ತೀನಿ, ಆಮೇಲೆ ಮಾತಾಡ್ತೀನಿ. ಇನ್ನೊಂದು ಮದುವೆ ಆಗ್ತಾನೆ ಅಂದಂಗೆ ಆತು ನಿಮ್ಮ ಅಯ್ಯಪ್ಪ. ಅಯ್ಯೋ, ಯಾರನ್ನಕ್ಕ ಸುಮ್ಮನಿರತ್ತ. ಅಯ್ಯಪ್ಪಕಿನ್ ಯಾರು ಏನು ಕೊಟ್ಟೆಪ್ಪ ಆಗ್ತಿದ್ದಾರತ್ತ. ಅಲ್ಲಿ ಇನ್ಯಾರು ಏನು ಕೊಡ್ತಾರೆ ಹೇಳ ಭಾಗ್ಯಕ್ಕಯ್ಯ. ನೀನು ಇವಾಗ ಫಸ್ಟ್ ನೀರು ಮದುವೆ ಆಗಾರೆ ನೀ ಹಂಗೆ ಓಡಾಡ್ತಾರೆ, ಹೆಣ್ಣು ಸಿಗಲ್ಲ ಹೆಣ್ಣು ಸಿಗಲ್ಲ ಹೆಣ್ಣು ಸಿಗಲ್ಲ ಅಂತಂದ್ರೆ ಈ ಅಪ್ಪಗಿನ್ನೆಲ್ಲಿ ನನ್ನ ಮೊಮ್ಮ ಕೊಡ್ತಿದ್ದಾಳತ್ತು. ಇನ್ನೆಲ್ಲ ಇದ್ದಾಳೆ, ಇನ್ಯಾರು ಆಗಲ್ಲ. ಅಯ್ಯಪ್ಪ ನಿನ್ನೆಲ್ಲ ಆಗ್ತಾರೆ. ಏನಕ್ಕೆ ದುಡ್ಡು ಪಡ್ಡು ದುಡ್ದವನಲ್ಲ, ಏನೋ ದುಡ್ಡು ಪಡ್ಡು ತೋರಿಸಿ ಕರ್ಕೊಂಬತ್ತಿದ್ದಾನೇನು. ಯಾರೋ ಹಂಗಂತ ಮಾತಾಡಾರಮ್ಮ. ಇನ್ನೊಂದು ಮದುವೆ ಆಗ್ತಾನೆ ಅಂತ. ಇಲ್ಲ ಆಗಲ್ಲ. ಅಯ್ಯಪ್ಪಿನ್ನೆಲ್ಲಿ ಮದುವೆ ಆಗ್ತಾನೆ, ಅವ್ನು ನಿನ್ನೆಲ್ಲಿ ಅಷ್ಟೇನೆ. ಅವ್ನು ಬಾಳಿನ್ನ ಇಷ್ಟೇ. ಯಾರಂಗೆ ಮಾತಾಡ್ತಿದ್ರಲ್ಲ, ಅದಕ್ಕೆ ಆದರೂ ಆಗ್ಬೋದೇನೋ ಅಪ್ಪ ಅಂತ ಹೇಳಿ ಅಂದ್ಕೊಂಡೆ ನಾನು. ಮದುವೆ ಆಗುತ್ತೇನೋ ಸುರೇಂದ್ರಣ್ಣ ಅನ್ಕೊಂಡೆ. ನಾವೇ ಗತಿ ಅಯ್ಯಪ್ಪ ಒಟ್ಟುರ್ದೋಗುತ್ತೆ. ಇವಾಗ ನಾವು ಕೋಳಿ ಸಾರು ಮಾಡ್ಕೊಂಡು ನೋಡಿ ಒಟ್ಟುರ್ದೋಗುತ್ತೆ. ನಾವು ಕೋಳಿ ಸಾರು ಮಾಡೋದಂದರೆ ಅಯ್ಯಪ್ಪಗೆ ಭಾಳ ಇಷ್ಟ. ನಾವು ಮಾಡಿರೋದು, ನಾನು ಮಾಡಿರೋದಂದ್ರೆ ತುಂಬ ಇಷ್ಟ. ಕೋಳಿ ಸಾರು ಮಾಡಿದ್ವಿ ಇವತ್ತು. ನಿಮ್ಮದೇ ಉಮ್ತಾಯಿ ಸ್ಯಾನೆ ದಿನ ಆಗಿತ್ತು. ಕೋಳಿ ಸಾರು ಮಾಡಿ ಉಮ್ತಾಯಿ ಬರ್ರಿ ಎಲ್ಲ ಉಂಬನ್. ಭಾಳ ಚೆನ್ನಾಗಿತ್ತು ಕೋಳಿ ಸಾರು ಮಾತ್ರ. ಎಂತ ಸೆನಕೈತಿ, ಇನ್ನೊಂದಿಟ್ಟು ನಮ್ಮಂಗೈತೆ ಕೋಳಿ ಸಾರು ಮಾತ್ರ. ನೀವು ಬಂದ್ರೆ ನಿಮಗೂ ಒಂದಿಟ್ಟು ಕೊಡ್ತೀನಿ. ವರ ಮಾಡಿ ನೀವು ಒಲೆ ಮೇಲೆ ಬೋಲ್ ಚೆನ್ನಾಗೈತೆ ಹಂಗೇನೆ. ಎಲ್ಲರೂ ಬರ್ರಿ ಊಟಕ್ಕೆ. ನಾವೇನಿಲ್ಲಪ್ಪ ಅಲ್ಲೇ ಅಲ್ಲೇ ಬಹುಮಾನ ನಮ್ಮಂಗೆ ಅವತ್ತು ದುಡ್ದಿದ್ದು ಅವತ್ತು ತಿಂತಾ ಇದೀವಿ. ಅವತ್ತಿಂದ ಅವತ್ತೇ ಅಷ್ಟೇ. ಇನ್ನು ಮುಂದೆ ಏನೋ ತಲೆ ಕೆಡಿಸ್ಕೊಂತಿಲ್ಲ. ನಮ್ಮ ನಿಮ್ಮದು ಜೀವನ ಆಗೈತಿ ಇವಾಗ, ನಂದು ನನ್ನ ಮಗಳದನ್ನು. ಏನು ಮಾಡೋಣ, ಎಷ್ಟಂತ ಕೇಳ್ಕೊಂಡ್ರಿ ಯಾರು ಬಿಡ್ಕೊಂಬಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಿಮ್ಮದು ಜೀವನ ಮಾಡ್ತಾ ಇರಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.